ಇವಳಂತೂ ತಿಂತ ಇಲ್ಲ ನೋಡಿ. ಇಲ್ಲಿ ನಾನು ಹತ್ರ ಬಂದ್ಬಿಟ್ಟಿದ್ದಾಳೆ ಆ ಇನ್ನೋಸೆಂಟ್ ಮುಖ ತಗೊಂಡು. ಬೋಡಿ ನಮ್ಮ ಮನೆಗೆ ಮತ್ತೊಬ್ರು ಹೊಸಬರು ಬಂದಿದ್ದಾರೆ. ನೋಡಿ ನಮ್ಮ ಸಣ್ಣವ ಆಟ ಆಡ್ತಾ ಇದ್ದಾನೆ. ಆದ್ರೆ ಕಲರ್ ಕಾಂಬಿನೇಷನ್ ನೋಡಿ ಒಳಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ದನದ ಹಾಲೆಲ್ಲ ಕರೆದಾಯಿತು. ಹಾಗೆ ಈಗ ದನಗಳನ್ನು ಬಿಡಬೇಕು. ಹಾಗೆ ಅಡುಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಕೋಳಿಗಳನ್ನೆಲ್ಲ ಬಿಡಬೇಕು ಗೈಸ್. ಹಾಗೇನೆ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಈ ಒಂದು ಬ್ಲಾಗ್ನ ಕೊನೆ ತನಕ ನೋಡಿ. ನಮ್ಮ ಬೋಡಿ ಇವತ್ತು ಎಲ್ಲೋ ಮೇಲಕ್ಕೆ ಹೋಗಲಿಲ್ಲ. ಅವರಿಬ್ಬರು ನೋಡಿ ನೋಡ್ತಾ ಇದ್ದಾರೆ ನಮ್ಮ ಬೋಡಿಗೆ ಇಳಿಯಕ್ಕೆ ಒಳಗೆ ಬಂದ್ಲು ಅಂತ. ನೋಡಿ ಅಲ್ಲೇ ಕುಸ್ತಿ ಅವ್ರದ್ದು. ಹಾಗೆ ಇವಳು ಇವತ್ತೆಲ್ಲೂ ಹೋಗೋದಿಲ್ಲ ಅಂತ ಕಾಣ್ತದೆ. ಇಲ್ಲಿ ಒಂದು ಸ್ವಲ್ಪ ಹಾಳೆಯನ್ನು ಹಾಕಿದೆ. ಹಾಗೆ ನಾನು ಕರುಗಳಿಗೆ ಒಂದು ಸ್ವಲ್ಪ ಸಿಗಿತಾ ಇದೆ. ಇಷ್ಟು ಸಿಗಿದಾಯಿತು ಮತ್ತು ಇಷ್ಟೆಲ್ಲ ಗೈಸ್. ಇವಳಂತೂ ತಿಂತ ಇಲ್ಲ ನೋಡಿ. ಇಲ್ಲಿ ನಾನು ಹತ್ರ ಬಂದ್ಬಿಟ್ಟಿದ್ದಾಳೆ. ನಾನೆಲ್ಲ ತೆಗೆದು ಈ ಕಡೆ ಹಾಕೋಬಿಟ್ಟೆ. ನೋಡಿ ಇಲ್ಲಿ ಬಂದು ತಿಂತಾರೆ ಸಣ್ಣ ಮುತ್ತಿ ಸಿದ್ದಮ್ಮ. ಇಲ್ಲಿ ನೋಡಿ ಗೈಸ್, ನಂದು ಸಿಗಿದು ಮುಗಿದ್ರು ಇವಳದು ಇನ್ನೂ ತಿಂದೇ ಮುಗಿಲಿಲ್ಲ. ಮತ್ತು ನೋಡಿ ಆ ಇನ್ನೋಸೆಂಟ್ ಮುಖ ತಗೊಂಡು. ಬೋಡಿ ಬೋಡಿ ಇಲ್ಲ, ತಿನ್ನೋದ್ರ ಮೇಲೆ ಬ್ಯುಸಿ ಆಗದೆ. ಒಂದೇ ಸತಿ 3-4 ಹಾಕೊಂಡಿತ್ತು. ಅದನ್ನೆಲ್ಲ ಅರ್ಧ ತುಂಡು ಮಾಡಿ ಕೆಳಗಡೆ ತಗೊಂಡದ್ದು ನೋಡಿ ಹಿಂಗಂತ. ಸೊ ನಾನು ಊಟ ಮಾಡಿಕೊಂಡು ಹಾಗೆ ನಮ್ಮ ನಾಯಿಗಳಿಗೂ ಊಟ ಹಾಕಿ ಹಾಗೆ ಈಗ ಕೋಳಿಗಳಿಗೆಲ್ಲ ಅಕ್ಕಿಯನ್ನು ಹಾಕಿದೆ. ಅವರು ತಿಂತಾ ಇದ್ದಾರೆ ನೋಡಿ. ಅವ್ರದ್ದು ಗೈಸ್ ಈಗ ಕೊಚ್ಚಾಟನೇ ಜಾಸ್ತಿ ಆಗದೆ. ಹಾಗಾಗಿ ನೋಡ್ತಾ ಇರಬೇಕಾಗ್ತದೆ. ಹಾಗೆ ಅದ್ರ ಕೋಳಿ ಮರಿ ಮತ್ತು ಇದ್ರ ಕೋಳಿ ಮರಿ ಇಬ್ಬರೂ ಎಕ್ಸ್ಚೇಂಜ್ ಆಗಿ ಹೋಗ್ತರು. ಗೊತ್ತೇ ಆಗೋದಿಲ್ಲ. ಅದನ್ನು ನೋಡ್ತಾ ಇರಬೇಕು ಗೈಸ್. ಸೊ ಗೈಸ್, ಇವತ್ತು ನಮ್ಮ ಮನೆಗೆ ಮತ್ತೊಬ್ಬರು ಹೊಸಬರು ಬಂದಿದ್ದಾರೆ. ನೋಡಿ ಇವರೆಯ ನಮ್ಮ ಚಿಂಟು ಜೊತೆ ಆಟ ಆಡ್ಲಿಕ್ಕಂತ ತಂದದ್ದು. ನೋಡಿದರೆ ಚಿಂಟು ಇವನಿಗೆ ಹೆದರಿಸ್ತಾ ಗೈಸ್. ನೋಡಿ ಎಷ್ಟು ಕ್ಯೂಟಾಗಿ ಸಣ್ಣ ಅದನ್ನೇ ನೋಡಿ. ಚಿಂಟುಗಂತೂ ಇವನು ಕಂಡ್ರೆ ಆಗ್ತಿಲ್ಲ. ನಾನು ಸಲುವಾಗಿ ಆಟ ಆಡ್ಲಿಕ್ಕಂತ ತರಿಸಿದೆ. ನೋಡ್ರೆ ಪಾಪ ಇವನನ್ನೇ ಸೈಡಿಗೆ ಮಾಡಾಗ್ತದೆ ಇದು. ನೆಕ್ಸ್ಟ್ ಡೇ ಮಾಡ್ತಾ ಇರುವಂಥ ಬ್ಲಾಗು. ಇವತ್ತು ನೋಡಿ ನಮ್ಮ ಸಣ್ಣವ ಆಟ ಆಡ್ತಾ ಇದ್ದಾನೆ. ಆದರೆ ಆಟ ಆಡಿಸ್ಲಿಲ್ಲ ಅಂದರೆ ಇಡೀ ಹೊತ್ತು ಕೂಗ್ತಾ ಇರೋದೇ ಅವನ ಕೆಲಸ. ಹಾಗೆ ಇವನು ನೋಡಿ, ಇವನು ಜಾಯ್ನ್ ಆಗಾನೆ ಅವನ ಸಂಗಡ. ಏನಿಗೂ ಆಟ ಆಡ್ಬೇಕಂತ ಅನ್ನಿಸ್ತಾ ಇದೆ, ಆದರೆ ಆಟ ಆಡ್ಲಿಕ್ಕೆ ಹೋಗ್ತಿಲ್ಲ ಅವ. ಇವ್ ನೋಡಿ ಹೆಂಗೆ ಆಡ್ತಾನೆ ಸಣ್ಣವ. ಚಾಕ್ಲೇಟ್
ನಮ್ಮ ಟಿ ವಿ ಮೆನ್ ನೋಡಿ ಸಣ್ಣವ ಮಲಗಿದ್ದಾನೆ ಹೆಂಗಂತ ಚಂದ ಮಾಡಿ. ಇಲ್ಲಿ ಮಲ್ಕೊಂಡಾನೆ, ಅವನಿಗೆ ಕೆಳಗೆಲ್ಲೂ ಜಾಗನೇ ಸಿಕ್ಕಲಿಲ್ಲ ಇರಬೇಕು. ಅದೆಷ್ಟೆಲ್ಲ ಚಂದ ಮಾಡಿ ಮಲ್ಗನ್ ನೋಡಿ ಮೇಲೆ. ಇವತ್ತಿಗೆ ಒಂದಿನ ಆಯಿತು, ನಿನ್ನೆ ಇಷ್ಟೊತ್ತಿಗೆ ತಗೊಂಡು ಬಂದಿದ್ರಿ ಇವನನ್ನು ನೋಡಿ. ಕ್ಯೂಟಾಗಿ ಮಲಗನೆ. ಎಲ್ಲಿ ಮಲಗಿದ್ರೆ ಸಮಾಧಾನನೇ ಆಗೋದಿಲ್ಲ. ಸೊ ಇಲ್ಲೊಂದು ಹೂವಿನ ಗಿಡಕ್ಕೆ ಹೂವಾಗದೆ ನೋಡಿ, ಈ ಥರ ಹೂವು ಚೆಂದ ಆಗೋದೆ ನೋಡಿ. ಇದರ ಹೆಸರು ಎಂತ ಅಂತ ಗೊತ್ತಿಲ್ಲ. ಇದು ವರ್ಷದಲ್ಲಿ ಒಂದು ಸಾರಿ ಮಾತ್ರ ಆಗ್ತದೆ, ಈ ಟೈಮ್ನಲ್ಲಿ ಅಷ್ಟೇ ಆಗ್ತದೆ. ಹಾಗೆ ನೋಡಿ ಚೆಂದದ ಒಂಥರ. ಮತ್ತು ಈ ಹೂವಿಂದು ಕಲರ್ ಕಾಂಬಿನೇಷನ್ ನೋಡಿ, ಒಳಗಡೆ ಒಂದು ಕಲರು ಮತ್ತು ಹೊರಗಡೆ ಬಿಳಿ ಕಲರು ಚೆಂದ ಕಾಣ್ತದೆ. ವರ್ಷದ ಮೊದಲ ಗೇರು ಹಣ್ಣು ನಮಗೆ ಸಿಕ್ಕದಿದ್ದು ನೋಡಿ. ಹಾಗೆ ಇದು ಫುಲ್ ಒಂಥರ ಚಟ್ನಿ ಆಗಿಬಿಟ್ಟದೆ. ಇಲ್ಲೆಲ್ಲ ಸಿಪ್ಪೆ ಎಲ್ಲ ಸೋಲ್ದು ಹೋಗೋದು ನೋಡಿ. ಹಾಗೆ ಈ ಮರದ್ದು ಮಳೆಗಾಲ ಟೈಮ್ನಲ್ಲಿ ಏನೋ ಆಗಿ ಅದು ಅರ್ಧ ತುಂಡು ಹೋಗಿತ್ತು, ಮತ್ತು ಅರ್ಧ ತುಂಡು ಹಾಗೆ ಇದೆ. ಅದಕ್ಕೇನೆ ಹೂವಾಗಿದ್ದು ನೋಡಿ, ಕಾಯಾಗಿ ಹಣ್ಣಾಗಿ ಉದುರಿ ಬಿದ್ದದೆ. ಗೈಸ ನಾವು ಇವತ್ತು ಮತ್ತೆ ಬಾಳೆ ಎಲೆಯನ್ನು ಕೊಯ್ಲಿಕ್ಕೆ ಅಂತ ಹೋಗ್ತಾಯಿದ್ರು. ಹಾಗೆ ಗೈಸ ಒಂದು 60 ಬಾಳೆ ಎಲೆಯನ್ನು ಕೊಯ್ಕೊಂಡು ಬರಬೇಕು. ನಮಗಲ್ಲ ಗೈಸ್, ಬೇರೆಯವರಿಗೆ. ಅವತ್ತಿಗಿದ್ದು ಬೇರೆಯವರಿಗೋಸ್ಕರನೇ, ಇವತ್ತು ಹಾಗೇನೆ ಗೈಸ. ಹಾಗೆ ಗೈಸ ನಾವು ಬಾಳೆ ಎಲೆಯನ್ನು ಕೊಯ್ಕೊಂಡು ಮನೆಗೆ ಬಂದಾಯಿತು. ಹಾಗೆಯೇ ಗೈಸ ಈ ಒಂದು ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮಗೇನಾದರೂ ನನ್ನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈಗೆಲ್ಲ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮುಂದಿನ ಬ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಟಾಟಾ, ಬೈ ಬೈ ಗೈಸ್.